ಬಾಗಲಕೋಟೆ ಆಶಾ ಕಾರ್ಯಕರ್ತೆಯರ ಬದುಕಿಗೆ ಕತ್ತರಿ. ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ. ಜಮಖಂಡಿ ರಾಜ್ಯ ಸರ್ಕಾರದ ತರ್ಕಬದ್ಧಗೊಳಿಸುವಿಕೆ ನೀತಿಯಿಂದಾಗಿ ಆಶಾ ಕಾರ್ಯಕರ್ತೆಯರು ಬೀದಿಗೆ ಬೀಳುವ ಭೀತಿ ಎದುರಾಗಿದ್ದು, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಮಖಂಡಿ ನಗರದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ಪ್ರಮುಖ ಮುಖ್ಯಾಂಶಗಳು: ವೇತನದ ಭರವಸೆ ಹುಸಿ. ರಾಜ್ಯ ಸರ್ಕಾರ ನೀಡಿದ್ದ ಮಾಸಿಕ ರೂ. 10,000 ಕನಿಷ್ಠ ಗೌರವಧನದ ಭರವಸೆ ಇದುವರೆಗೂ ಜಾರಿಯಾಗಿಲ್ಲ. ಕೆಲಸದಿಂದ ಕೈಬಿಡುವ ಹುನ್ನಾರ. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆಯುತ್ತಿರುವುದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಸ್ಪಷ್ಟ ಉಲ್ಲಂಘನೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆ ಆಧಾರಿತ ನೇಮಕಾತಿಯ ಆಮಿಷ. ಕೆಲಸದಿಂದ ಕೈಬಿಟ್ಟವರಿಗೆ ಗ್ರೂಪ್ ಡಿ ಕೆಲಸ ನೀಡುವುದಾಗಿ ಹೇಳಿ ನಿಯಮಗಳ ಹೆಸರಿನಲ್ಲಿ ಅವರನ್ನು ವಂಚಿಸಲಾಗುತ್ತಿದೆ ಎಂಬುದು ಕಾರ್ಯಕರ್ತೆಯರ ಆರೋಪ. ಸುಗಮಕಾರರ ಕಡೆಗಣನೆ. ಕಳೆದ ವರ್ಷ ಆಶಾ ಸುಗಮಕಾರರನ್ನು ಕೈಬಿಟ್ಟಿರುವುದು ಸಹ ಇಲಾಖೆಯ ಅವೈಜ್ಞಾನಿಕ ಧೋರಣೆಗೆ ಸಾಕ್ಷಿಯಾಗಿದೆ. ಮನವಿ ಸಲ್ಲಿಕೆ. ಮುಂಬರುವ ಮಾರ್ಚ್ 2026ರ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಜಮಖಂಡಿ ಉಪ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಇಡೀ ದೇಶದ ಯಾವ ರಾಜ್ಯದಲ್ಲೂ ಇಲ್ಲದ ಇಂತಹ ತರ್ಕಬದ್ಧಗೊಳಿಸುವ ಹುನ್ನಾರ ನಮ್ಮ ರಾಜ್ಯದ ಆರೋಗ್ಯ ಇಲಾಖೆಯಲ್ಲಿ ನಡೆಯುತ್ತಿದೆ. ಇದು ಸಾವಿರಾರು ಕುಟುಂಬಗಳ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ. ಪ್ರತಿಭಟನಾ ನಿರತ ಕಾರ್ಯಕರ್ತೆಯರು ನೇತೃತ್ವ. ಈ ಹೋರಾಟದಲ್ಲಿ ಜಮಖಂಡಿ ತಾಲೂಕಾ ಅಧ್ಯಕ್ಷರಾದ ಅಂಜನಾ ಕುಂಬಾರ, ಕಾರ್ಯದರ್ಶಿ ಸುನೀತಾ ಜಂಬಗಿ, ರಬಕವಿ ಬನಹಟ್ಟಿ ತಾಲೂಕಾ ಅಧ್ಯಕ್ಷರಾದ ಮಂಜುಳಾ ಸರಿಕರ ಸೇರಿದಂತೆ ನೂರಾರು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ವರದಿ: ಪರಶುರಾಮ್ ಕಾಂಬಳೆ, ಭೀಮ ಜಾಗೃತಿ ನ್ಯೂಸ್, ಜಮಖಂಡಿ. ಜಿಂದಾಬಾದ್. ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿ. ಮುಖ್ಯಮಂತ್ರಿಗಳೇ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿ. ಮಾರ್ಚ್ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸಿ. ಮಾರ್ಚ್ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸಿ. ಕರುಣೆ ತೋರ್ಬೇಕಂತ ಈ ಮೂಲಕ ನಾನು ಎಲ್ಲಾ ಆಶಾ ಸಹೋದರಿ ಪರವಾಗಿ ನಾ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋತೀವಿ. ನಿಮ್ ಪಗಾರ ಎಷ್ಟು ತಿಂಗಳಿಂದ ಪಗಾರ ಆಗಿಲ್ರಿ ನಿಮ್ಗೆ? ಸರ್, ಇವಾಗ್ರಿ ನಾವು 3 ತಿಂಗಳಿಂದ ಪೇಮೆಂಟ್ ಆಗಿರ್ಲಿಲ್ರಿ. ನಾವು ಯೂನಿಯನ್ದಿಂದ ನಾವು ಪ್ರತಿ ಸಾರಿ ಜಿಲ್ಲೆಗೆ ಕಾಲ್ ಮಾಡಿದಾಗ 3 ತಿಂಗಳ ಪೇಮೆಂಟ್ ಹಾಕ್ಯಾರಿ. ಆದ್ರೆ ಇನ್ನೂ 1,000 ಬಜೆಟ್ ನಮಗೆ ಬರಬೇಕು. ಅದು ಇನ್ನೂ ಬಂದಿಲ್ಲ ಸರ್. 4 ತಿಂಗಳಿಂದ ಅದು ಕೆಲವು ಕಡೆ ಬಂದೈತ್ರಿ, ಕೆಲವು ಕಡೆ ಬಂದಿಲ್ಲ. ಆದ್ರೆ ಬಂದೈತ್ರಿ. ನಮ್ಮ 2 ತಿಂಗಳಿಂದ 3 ತಿಂಗಳ ಆಯ್ತು ಅದು ಬಂದೈತ್ರಿ, ಇನ್ನೂ ಬಂದಿಲ್ರಿ. ಈ ಥರನೂ ಪ್ರತಿ ಸಾರಿನೂ ನಮ್ಮ ಪೇಮೆಂಟ್ಗೋಸ್ಕರ ನಾವು ಹೋರಾಟಕ್ಕೆ ಬರಲೇಬೇಕ್ರಿ ಸರ್. ಜಿಲ್ಲೆ ತನ ಬರಬೇಕು, ತಾಲೂಕು ತನನೇ ಬರಬೇಕ್ರಿ ಸರ್. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ಬೇಡ್ಕೊತಾ ಇದ್ದೀವಿ, ಪ್ರತಿ ತಿಂಗಳು ನಮ್ಗೆ ಸರಿಯಾದ ರೀತಿ ನಾವು ದುಡ್ದಂಥ ಪಗಾರ ಕೊಡಬೇಕು. ಮತ್ತು ನಮ್ಮ ಬಗ್ಗೆ ಈ ಬಜೆಟ್ ಒಳಗೆ ಅವರು ದಯವಿಟ್ಟು ಕಣ್ಣು ತೆಗೆದು ನಮ್ಗೆ 10,000 ರೂಪಾಯಿ ವೇತನ ಮಾಡಬೇಕು. ಯಾಕಂದ್ರೆ ನಮ್ಮ ಶಾಲಿ ಕಲಿ ಮಕ್ಕಳದವ್ರಿ, ವಯಸ್ಸಾದವ್ರ ಮಕ್ಕಳದವರು. ಆಲ್ರೆಡಿ ನಮ್ಮ ಆಶೆಗಳಿಗೆ ಸುಮಾರು 17 ವರ್ಷದಿಂದ ನಾವು ಸಮುದಾಯದಾಗ ಅಡ್ಡಾಡಿ ಕೆಲಸ ಮಾಡಿ ಹೆಲ್ತ್ ಪ್ರಾಬ್ಲಮ್ ಆಗೈತಿ. ನಮಗೂ ಸಹಿತ ಏನೋ ಒಂದು 10,000 ಬಂದ್ರೆ ಒಂದು 2-3 ಸಾವಿರ ರೂಪಾಯಿ ದವಾಖಾನಿಗೆ ಆಗ್ತೈತಿ, ಒಂದು 2-3 ಸಾವಿರ ರೂಪಾಯಿ ಹೊಟ್ಟಿತೈತಿ. ನಿಮ್ಮಷ್ಟು ನಾವು ಸರ್ಕಾರದ ಎಷ್ಟು ಸೌಕರ್ಯ ಬದುಕಾಕತ್ತೀರಲ್ಲ ನೀವು, ಅಷ್ಟಂತೂ ನಮ್ಗೆ ಬದುಕಾಗಲ್ಲ. ಇದ್ದಷ್ಟ್ರಾಗ ಬದುಕ್ತೀವಿ. ನಮ್ಮ ಕಷ್ಟವನ್ನು ಗುರುತಿಸಿ ನಮ್ಗೆ ಈ ಬಜೆಟಲ್ಲಿ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ನನ್ನ ಹೆಸರು ಸುನೀತಾ ಜಂಬಗಿ ಅಂತ ಹೇಳಿ, ನಾನು ಜಮಖಂಡಿ ತಾಲೂಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದು. ನಾನು ಇವತ್ತಿನ ಬಗ್ಗೆ ಈ ಒಂದು ಹೋರಾಟ ನಾವು ಹಾಕೊಂಡಿರೋದು ಆಲ್ ಕರ್ನಾಟಕದಲ್ಲಿ. ನಾವು ಇವತ್ತು 27ನೇ ತಾರೀಕಿಗೆ ಈ ಒಂದು ಹೋರಾಟ ನಾವು ಹಮ್ಮಿಕೊಂಡಿವಿ. ಆಶಾ ಕಾರ್ಯಕರ್ತದ್ದು ಯಾಕೆ ಹಮ್ಮಿಕೊಂಡಿಪ್ಪ ಅಂತಂದ್ರೆ, ಸರ್ಕಾರ ದಿನಕ್ಕೆ ಒಂದೊಂದು ಹೊಸ ಒಂದು ರೂಲ್ಸನ್ನು ತೆಗಿಯಾಕತ್ತೈತಿ. ಇವತ್ತು ಮಾಡಾಕತ್ತಿದ್ದು ಒಂದು ಉದ್ದೇಶಪ್ಪ ಅಂತಂದ್ರೆ, ಮೊದಲಿಗಾಗಿ ತೊಗೊಂಡ್ರೆ ಎಲ್ಲ ಆಶಾ ಕಾರ್ಯಕರ್ತರೇನ ಈಗ 18 ವರ್ಷ ಹಿಂದೆ ತೊಗೊಂಡಾರ. ಅವಾಗ ಹೇಳಿದ್ರು 1000ಕ್ಕೆ ಆಶಾ ಕಾರ್ಯಕರ್ತರ ತೊಗೊಂಡಾರ. ಈಗ 1000ಕ್ಕೆ 100-200 ಜನಸಂಖ್ಯೆ ಕಮ್ಮಿ ಇದ್ದು ಕೂಡ
ಇಡೀ ಒಂದು ರಾಜ್ಯದೊಳಗೆ 7,000 ಆಶಾ ಕಾರ್ಯಕರ್ತರನ್ನ ಕೈ ಬಿಡುವ ಸಂದರ್ಭವನ್ನ ಒಂದು ಲೆಟರ್ ಹಾಕ್ಯಾರ ಅವ್ರಿಗೆ ನಮಗೆ. ಅದಕ್ಕೆ ಆ ಟೈಮ್ದಾಗ ತಗೊಂಡಿದ್ದು ಆಶಾ ಕಾರ್ಯಕರ್ತರು ತಾವೇ ಮೊದಲು ಹೇಳಬೇಕಾಗಿತ್ತು. ಒಂದೊಂದು ಆಶಾ ಬೇಕಪ್ಪ ಅಂತಂದಾಗ ಗ್ರಾಮ ಪಂಚಾಯತಿ ವತಿಯಿಂದ ಆಯ್ಕೆ ಮಾಡ್ಕೊಂಡ ಕಮ್ಮಿ ಇದ್ರೂ ಕೂಡ ಆಶಾ ಕಾರ್ಯಕರ್ತರನ್ನ ನೇಮಕ ಮಾಡ್ಯಾರ. ಈಗ 1,000ಕ್ಕೆ ಒಂದು ಆಶಾ ಒಂದು ಜನಸಂಖ್ಯೆ ಕಮ್ಮಿ ಇದ್ರೂ ಕೂಡ 7,000 ಆಶಾ ಕಾರ್ಯಕರ್ತರನ್ನ ಸದ್ಯದಲ್ಲಿ ತೆಗಿತೀವಿ ಅಂತ ಹೇಳ್ಯಾರ. ಅಂಥದ್ದು ಅದಕ್ಕೊಂದು ಅವರು ಒಂದು ಸುಳ್ಳು ಭರವಸೆ ಕೊಟ್ಟಾರ ಸರ್ಕಾರ. ಏನಂತ ಕೊಟ್ಟಾರಪ್ಪ ಅಂತಂದ್ರೆ 7,000 ಆಶಾ ಕಾರ್ಯಕರ್ತರನ್ನ ತೆಗೆದ ನಂತರ ನಾವು ಅವರನ್ನ ಡಿ ಗ್ರೂಪ್ ಆಗಿ ಕೊಡ್ತೀವಿ. ಆ ಕೊಡ್ತೀವತ್ತಂದ್ರೆ ಏನು 7,000 ಆಶಾ ಕಾರ್ಯಕರ್ತರ ಡಿ ಗ್ರೂಪ್ ಖಾಲಿ ಇಲ್ಲ. ಅದ್ರ ಜೊತೆ ಒಂದು ನೇಮಕ ಇಟ್ಟಾರ ಅವರು. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ 18 ವರ್ಷದಿಂದ 35 ವರ್ಷದ ಒಳಗಿನವರೇ ಇರಬೇಕು. ಅದ್ರ ಜೊತೆ ಅವರಿಗೆ SSLC ಆಗಿರ್ಬೇಕು ಅಂತ. 20 ವರ್ಷದ ಹಿಂದೆ ಆಶಾ ಕಾರ್ಯಕರ್ತನ ತಗೋಬೇಕಾದ್ರೆ 1ನೇ ಸಾಲಿ ಕಲೀಲಿ 2ನೇ ಸಾಲಿ ಕಲೀಲಿ 2 ತಾಸು ಶಿಸ್ತು ಜೋಡಿ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಕಾರಣಕ್ಕೆ ತಗೊಂಡಾರ. ಈಗ SSLC ಕೇಳಕತ್ತಾರ. ಈಗ 7,000 ಆಶಾ ಕಾರ್ಯಕರ್ತರು ಏನು ತೆಗೆದಾರಲ್ಲ ಅವ್ರು ಯಾರು SSLC ಆದವ್ರಿಲ್ಲ, ಯಾರು 35 ವರ್ಷದ ಆಶಾ ಕಾರ್ಯಕರ್ತರು ಇಲ್ಲ. ಇದನ್ನೊಂದು ಮೋಸಗಾರದ ಒಂದು ನಮ್ಗೊಂದು ವಿಷಯ ಹೇಳಿಸಿ ನಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸ ಸರ್ಕಾರ ಮಾಡಕತ್ತೈತಿ. ಅದಕ್ಕೋಸ್ಕರ ಅದನ್ನ ಅವ್ರು ಕೈ ಬಿಡಬೇಕು. 7,000 ಆಶಾ ಕಾರ್ಯಕರ್ತರು ತೆಗಿತೀವತ್ತು ಎಷ್ಟು ಹೇಳ್ಯಾರಲ್ಲ ಅದನ್ನ ಅವ್ರು ಕೈ ಬಿಡಬೇಕು. ನಾವು ಹೆಂಗೆ ಇದ್ದೀವಲ್ಲ ಹಿಂಗೆ ಮುಂದೆ ಆಶಾ ಕಾರ್ಯಕರ್ತರು ಮುಂದೆ ಹೋಗಿಸ್ಬೇಕು ಸರ್ಕಾರ. ಒಂದು ನಮಗೆ 2025 ಒಳಗೆ ಜನವರಿ ಒಳಗೆ 10,000 ಫಿಕ್ಸ್ ಮಾಡಿದ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಲ್ಲಿವರೆಗೂ ನಮಗೆ ಅದನ್ನ ಬಜೆಟ್ನ ಮಾಡಿಲ್ಲ, ನಮಗೆ ಅವರು ಮಾಹಿತಿ ಕೊಟ್ಟಿಲ್ಲ. ಈ ಸಲ ಮಾರ್ಚ್ ಬಜೆಟ್ ಒಳಗೆ ನಮ್ಗೆ 10 ರೂಪಾಯಿ ಮಾಡಿರುವ ಸರ್ಕಾರ ಅದನ್ನ ಈ ಬಜೆಟ್ ಒಳಗೆ ಮಾತಾಡಿ ನಮಗೆ ಫಿಕ್ಸ್ 10 ರೂಪಾಯಿ ಪಗಾರನ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾ ಅವರಿಗೆ. ಜೈ ಹಿಂದ್ ಜೈ ಕರ್ನಾಟಕ. ನಾವು ತೇರ್ದಾಳ PH ಇಂದ ಮಾತಾಡಿದ್ರೆ ಪ್ರಭಾತ್ ಹಳ್ಳಿ ಅಂತೇಳಿ ಹಳ್ಳಿಗಳಿ ಸಣ್ಣ ಹಳ್ಳಿಯಿಂದ ಮಾತಾಡೋದ್ರಿ. ಆದ್ರೆ ಈಗ ಜನಸಂಖ್ಯೆ ನಮ್ಗೆ ಕಡಿಮೆ ಐತ್ರಿ. ಕಡಿಮೆ ಇದ್ರೂ ಏನೈತಿ ಗೌರ್ಮೆಂಟ್ದಿಂದ ಆದ್ರೆ ರೀತಿ ನಮ್ಗೆ ಜನಸಂಖ್ಯೆ ಕಡಿಮೆ ಐತಿ, ನಿಮ್ಗೆ ಆಶಾಗಳು ತೆಗಿತಾರೆ ತೇಜ್ ಸಮಸ್ಯೆ ಮಾಡ್ಯಾರ. ಆದ್ರೆ ಈಗ ಸಣ್ಣ ಸಣ್ಣ ಮಕ್ಕಳು ಆಮೇಲೆ ಅತ್ತಿ ಮಾವಿಲ್ಲ ಗಂಡ ಅನ್ಕ ಸತ್ತಾಲ. ಅದ್ರ ಮೇಲೆ ಇಂಥ ಮಕ್ಕಳ ಕರ್ಕೊಂಡು ನಾವು ಜೀವನ ಮಾಡೋದೇ ಹಂಗ ಇನ್ನು ಮುಂದೆ ನಮ್ಗೆ ತೆಗೆದ್ರಂದ್ರ ನಮ್ಗೆ ಯಾವುದೂ ಬೇರೆ ಕೆಲಸನೂ ಸಿಗುದಿಲ್ಲ. ಅದ್ರ ಸಲುವಾಗಿ ಏನೈತಿ ಗೌರ್ಮೆಂಟ್ದಿಂದ ನಾ ಕೈ ಮುಗಿದು ಕೇಳ್ಬೋದಂದ್ರೆ ಏನೈತಿ. ಆದ್ರೆ ನನ್ನ ಮಕ್ಕಳಿಗೆ ನಮಗೆ ಏನೈತಿ ಎಲ್ಲ ಥರ ಅನುಕೂಲದಿಂದ ಐತಿ. ನಮ್ಗೆ ಹೆಂಗೆ ಪೈಲ ನೀವು ಸರ್ಕಾರದಿಂದ ಸೇರ್ಸ್ಕೊಂಡಾರಲ್ಲ ಹಂಗೆ ಮುಂದೆ ಸೇರ್ಸ್ಕೊರಂತೇಳಿ ನಾವು ಬೇಡ್ಕೊತೀವಿ ನಿಮ್ಮ ಕಡೆ ರೀ. ನಾವು ಕೊಣ್ಣೂರು PH ಇಂದ ಮಾತಾಡೋದು, ಸಣ್ಣ ಹಳ್ಳಿದಿಂದ ರೀ. ಪಗಾರ ಮಾತ್ರ ಕಡಿಮೆ ಐತಿ. ಸಣ್ಣ ಮಕ್ಳ ಕರ್ಕೊಂಡು ಬಿಸಿಲಾಗ ದುಡಿತೀವಿ. ಅದು ಯಾವ್ದಕ್ಕೂ ಸಾಲಂಗಿಲ್ರಿ. 1 kg ಎಣ್ಣೆ ತೊಗೋಬೇಕಾದ್ರೆ 180-200 ತಕ ಐತ್ರಿ. 5,000 ರೂಪಾಯಿ ಪಗಾರದ ನಾವು ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ಗೌರ್ಮೆಂಟ್ ತಿಳಿಬೇಕಂತ ನಾವು ಸ್ಟ್ರೈಕ್ ಮಾಡತ್ತಿದ್ವಿ.